ನಮಸ್ಕಾರ. ನನ್ನ ಹೆಸರು ಓಂಕಾರ್. ನಾನು ಕುಕ್ಕೆಹಳ್ಳಿ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸರಸ್ವತಿ ಮೇಸದ ಎಂದು ಹೇಳುತ್ತಾ ನನಗೆ ಇಂದು ಭಾಷಣ ಮಾಡಲು ಸಿಕ್ಕಿರುವ ವಿಷಯವೇ ನಮ್ಮ ದೇಶದ ಪ್ರಸ್ತುತ ಸಮಸ್ಯೆಗಳು. ನಮ್ಮ ದೇಶದಲ್ಲಿ ಹಲವಾರು ಸಮಸ್ಯೆಗಳಿವೆ. ಅವುಗಳನ್ನು ಹೇಳುತ್ತಾ ಹೋದರೆ ತುಂಬ ಸಮಯ ಬೇಕಾಗುತ್ತದೆ. ಅದಕ್ಕೆ ನನಗೆ ತಿಳಿದಿರುವಂಥ ನನ್ನ ವಯಸ್ಸಿಗೆ ಸರಿಯಾಗಿ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಅದೇ ಶೈಕ್ಷಣಿಕ ಖಾಸಗೀಕರಣ. ನಮ್ಮ ಹಿರಿಯರ ಕಾಲದಲ್ಲಿ ಸಾರ್ವತ್ರಿಕರಣವಾಗಿರಲಿಲ್ಲ. ಇದರಿಂದ ಕೆಳವರ್ಗದ ಮತ್ತು ಮಧ್ಯಮ ವರ್ಗದ ಪೋಷಕರು ಅಶಿಕ್ಷಿತ ಮತ್ತು ಸ್ವಲ್ಪ ಶಿಕ್ಷಿತರಾಗಿದ್ದರು. ಆದರೆ ಈಗ ಶಿಕ್ಷಣ ಎಷ್ಟು ಅಭಿವೃದ್ಧಿ ಹೊಂದಿದರೂ ಆಂಗ್ಲ ಮಾಧ್ಯಮ ಶಾಲೆಗಳು ನಾಯಿ ಕೊಡೆಗಳಂತೆ ತಲೆ ಎತ್ತಿವೆ. ಇವುಗಳಿಗೆ ಸರ್ಕಾರದ ಯಾವುದೇ ಅಧೀನವಿಲ್ಲ ಮತ್ತು ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಇವರು ಪಡೆಯುತ್ತಿಲ್ಲ. ಇವರಿಗೆ ತಮ್ಮದೇ ಆದ ನಿಯಮಗಳನ್ನು ಇವರು ಹೊಂದಿದ್ದಾರೆ ಮತ್ತು ಇವರಿಗೆ ಸರ್ಕಾರದಿಂದ ಒಪ್ಪಿಗೆ ಮಾತ್ರ ಇರುವುದು. ಆದರೆ ಇವುಗಳಿಗೆ ಪೋಷಕರು ಬೆಂಬಲ ನೀಡುತ್ತಾರೆ. ಯಾಕೆಂದರೆ ಪೋಷಕರಿಗೆ ಪ್ರತಿಷ್ಠಿತ ಇಂತಹ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಸೇರಿಸಲು ಅವರು ಇಷ್ಟಪಡುತ್ತಾರೆ. ಪ್ರತಿಷ್ಠಿತ ಒಬ್ಬ ವ್ಯಕ್ತಿಯು ದೊಡ್ಡ ದೊಡ್ಡ ಶಾಲೆಗಳನ್ನು ಕಟ್ಟಿಸುತ್ತಾನೆ. ಅಲ್ಲಿ ಹಲವಾರು ಪ್ರಚಾರಗಳನ್ನು ಮಾಡುತ್ತಾನೆ. ಶಾಲೆಯ ಒಳ ವ್ಯವಸ್ಥೆ, ಶಾಲೆಯಲ್ಲಿ ಉತ್ತಮ ಸೌಲಭ್ಯಗಳಿವೆ, ಕೋರ್ಸುಗಳಿವೆ ಹಾಗೂ ವಿಭಿನ್ನ ಶಿಕ್ಷಣ ಶೈಲಿ, ಪಾಠ, ಆಟ, ಊಟ ಇವೆಲ್ಲವೂ ಇದೆ ಎಂದು ಪ್ರಚಾರ ಮಾಡುತ್ತಾರೆ. ಆದರೆ ಒಳಗಿನ ಗುಟ್ಟು ಆ ಶಿವನೇ ಬಲ್ಲ. ಈಗಿನ ಸನಾತನ ಧರ್ಮದ ಅಡಿಶಾಯದ ಶಿಕ್ಷಣ ಸಂಸ್ಥೆಗಳು ಮತ್ತು ಈಗಿನ ವಿದೇಶಿ ಉದ್ಯೋಗಾಧಾರಿತ ಶಿಕ್ಷಣ ಸಂಸ್ಥೆಗಳು ಪ್ರಚಾರದಿಂದ ಹಲವಾರು ಮಾಧ್ಯಮ ವರ್ಗ ಮತ್ತು ಕೆಳವರ್ಗದ ಪೋಷಕರು ಆಸೆಗೆ ಬಂದು ತಮ್ಮ ಮಕ್ಕಳನ್ನು ಅತಿ ಹೆಚ್ಚು ದುಡ್ಡುಗಳನ್ನು ಖರ್ಚು ಮಾಡಿ ಇಂತಹ ದೊಡ್ಡ ದೊಡ್ಡ ದುಬಾರಿ ಶಾಲೆಗಳಿಗೆ ಸೇರಿಸುತ್ತಿದ್ದಾರೆ. ಆದರೆ ಈ ಶಾಲೆಯ ಶುಲ್ಕ ಭರಿಸಲು ಅವರು ದಿನವಿಡೀ ದುಡಿಯುತ್ತಾರೆ. ಈಗ ಇದು ನನ್ನ ಪೋಷಕನಂತೆ ಎಲ್ಲ ಪೋಷಕರ ಗಗನ ಕುಸುಮವಲ್ಲವೇ? ಈಗ ಒಬ್ಬ ವಿದ್ಯಾರ್ಥಿಯನ್ನು ಅತಿ ಹೆಚ್ಚು ಶುಲ್ಕಗಳನ್ನು ನೀಡಿ ದೊಡ್ಡ ದೊಡ್ಡ ದುಬಾರಿ ಶಾಲೆಗಳಲ್ಲಿ ಸೇರಿಸಿದಾಗ ಆ ವಿದ್ಯಾರ್ಥಿಯಲ್ಲಿ ಓದಲು ಅಸಮರ್ಥನಾಗಬಹುದು. ಈಗಿನ ಈ ITBT ಮತ್ತು ಪದವಿ ಕಾಲೇಜು, ಸ್ನಾತಕೋತ್ತರ ಇವೆಲ್ಲವೂ ಕೂಡ ಖಾಸಗಿ ಸಂಸ್ಥೆಗಳೇ ಆಗಿವೆ. ಈಗಿನ ದೊಡ್ಡ ದೊಡ್ಡ ವ್ಯಕ್ತಿಗಳು ತಮ್ಮ ಹಣವನ್ನು ಶಿಕ್ಷಣಕ್ಕೆ ತೊಡಗಿಸಿ ಅಭಿವೃದ್ಧಿಗೊಳಿಸುವ ಸುಲಭವಾದ ಹಾದಿಯೇ ಶಿಕ್ಷಣದ ಖಾಸಗೀಕರಣ. ಇದಕ್ಕೆ ಸರ್ಕಾರ ಮತ್ತು ಪೋಷಕರ ಬೆಂಬಲವೂ ಇದೆ ಎಂದು ನಾನು ತಿಳಿದಿದ್ದೇನೆ. ಈಗ ನಮ್ಮ ಭಾರತ ದೇಶದಲ್ಲಿ ಒಟ್ಟು 24.8 ಕೋಟಿ ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ. ಆದರೆ ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಮಕ್ಕಳು ಆಂಗ್ಲ ಮಾಧ್ಯಮ ಶಾಲೆ, ಇನ್ನುಳಿದ ಬಡ ಮತ್ತು ಆರ್ಥಿಕ ಸಮಸ್ಯೆಗಳಲ್ಲಿರುವ ಮಕ್ಕಳು ಕಲಿಯುತ್ತಿರುವುದು ಖಾಸಗಿ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ. ಈಗ ಈ ಲಾರ್ಡ್ ಮೆಕಾಲಿಯಾ ಇವರ ಶಿಕ್ಷಣ ಕ್ರಮವು ಜೋತು ಬಿದ್ದು ಶಿಕ್ಷಣ ಭವಿಷ್ಯವು ಖಾಸಗೀಕರಣಗೊಂಡು ಒಂದು ಕಡೆ ಕೈಕಟ್ಟಿ ಕುಳಿತಿದೆಯಲ್ಲವೇ? ಇದು ಸರಿಯೇ? ಇದು ಒಬ್ಬ ಮಗುವಿನ ಶಿಕ್ಷಣ ಹಕ್ಕಿನ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಇದು ನಮ್ಮ ಭಾರತದ ಪ್ರಸ್ತುತ ಸಮಸ್ಯೆಗಳಲ್ಲೇ ಮೂಲ ಸಮಸ್ಯೆಯಾಗಿದೆ. ಅದಕ್ಕಾಗಿ ನಾನು 3 ನಿಮಿಷಗಳಲ್ಲಿ ನನ್ನ ಎಲ್ಲ ಮಾತನ್ನು ಈ ಭಾರತ ದೇಶದ ಸಮಸ್ಯೆಗಳನ್ನು ಹೇಳಲಾಗದೆ ನಾನು ಅಸಹಾಯಕನಾಗಿ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಫಸ್ಟ್ ಏನಂತಂದ್ರೆ, ನಿನ್ಗೆ ಯಾರ ಮುಖದಲ್ಲೂ ಒಂದು ನಗು ತರಿಸೋ ಸಾಮರ್ಥ್ಯ ಇದೆ ಬ್ರದರ್. ಯಾರ ಮುಖದಲ್ಲೂ ನೀನು ನಗು ತರಿಸ್ತೀಯ. ಅದು ಒಂದು ದೊಡ್ಡ ಗಿಫ್ಟ್ ಅಲ್ವಾ? ಅದು ದೇವ್ರು ಕೊಟ್ಟಿರೋದು. ಹೌದು, ದೊಡ್ಡ ಗಿಫ್ಟ್. ಹೌದು, ದೊಡ್ಡ ಗಿಫ್ಟೇ ಅದು ಅಲ್ಲ. ಸೊ ಆ ಗಿಫ್ಟ್ ನೀನು ಯಾವತ್ತು ರಿಟರ್ನ್ ಗಿಫ್ಟ್ ಆಗಿ ದೇವರಿಗೆ ವಾಪಸ್ ಕೊಡಬೇಕು. ಹೇಗೆ ಅಂತಂದ್ರೆ, ಎಲ್ಲರನ್ನ ಪ್ರತಿದಿನ ನಗಿಸ್ಬೇಕು. ಅದು ನಾನು ಮಾಡ್ತೆ. ಅದೇ ಮೋಸ್ಟ್ಲಿ ನೀನು ಇರೋದೇ ಹಾಗೆ, ನಿನ್ನ ವೇ ಆಫ್ ಲೈಫ್ ಅದಲ್ವಾ? ಓಕೆ. ಈ ಭಾಷಣ ಕಲೆ ನಿನಗೆ ಯಾವಾಗ ಒಲ್ದಿದ್ದು? ನಿನ್ಗೆ ಹೇಗೆ ಗೊತ್ತಾಯ್ತು ನಾನು ಮಾತಾಡ್ಬೋದು, ಅಥವಾ ನಿಂಗೆ ಬೇರೆ ಯಾರಾದರೂ ಹೇಳಿದ್ರೆ ನೀನು ಚೆನ್ನಾಗಿ ಮಾತಾಡ್ತೀಯಾ, ಇಂತಿಂಥ ವಿಷಯದಲ್ಲಿ ನೀನು ಮಾತಾಡು, ನಿಂಗೆ ಯಾರಾದರೂ ಹೇಳಿದ್ರೆ? ಅಂದರೆ ಸರ್, ನಾನು ಈಗ 1ರಿಂದ 5ನೇ ತರಗತಿ ತನಕ ಗೊತ್ತೇ ಇರಲಿಲ್ಲ ನನ್ನಲ್ಲಿ ಒಂದು ಭಾಷಣ ಸಾಮರ್ಥ್ಯ ಉಂಟಂತ. ಮತ್ತೆ 6ನೇ ಕ್ಲಾಸಲ್ಲಿ ಒಂದು ಸರಿ ನಾನು ಕುಕ್ಕೆಹಳ್ಳಿ ಪ್ರೈಮರಿಗೆ ಸೇರಿದಾಗ ಹೀಗೆ ಟೀಚರ್ ನನಗೆ ಆಶುಭಾಷಣಕ್ಕೆ ಸೇರಿಸಿದ್ರು. ಆಗ ನಾನು ತಾಲೂಕು ತನಕ ಹೋದೆ. ತಾಲೂಕಲ್ಲಿ ಮಾತ್ರ ತೃತೀಯ ಬಂತು. ಆಗ ನನಗೆ ನನ್ನ ಭಾಷಣ ಚಾತುರ್ಯ ಗೊತ್ತಾಯ್ತು. ಮತ್ತು ನಾನು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ನನಗೆ ಎಲ್ಲ ಬಹುಮಾನ ಬರಲಿಕ್ಕೆ ಶುರು ಆಯಿತು. ಆಗ ನನಗೆ ಗೊತ್ತಾಯ್ತು ನನ್ನಲ್ಲಿ ಒಂದು ಭಾಷಣ ಮಾಡುವಂಥ ಚಾತುರ್ಯ ಉಂಟಂತ. ಸಖತ್. ಮನೇಲಿ ಅಪ್ಪ ಅಮ್ಮ ಏನು ಹೇಳ್ತಾರೆ ಇದ್ರ ಬಗ್ಗೆ? ಮನೆಯಲ್ಲಿ ಅಪ್ಪ ಅಮ್ಮ ಫುಲ್ ಇದು ಕೊಡ್ತಾರೆ, ನೀನು ಮಾಡು ಮಗ, ನಿನ್ನ ಹತ್ರ ಆಗ್ತದೆ ಅಂತ. ನಿನ್ನಲ್ಲಿ ಮಾತಾಡೋ ಸಾಮರ್ಥ್ಯ ಇದೆ. ನಿನಗೆ ಹೇಗೆ ಬೇಕೋ ಹಾಗೆ ಮಾತನ್ನು ತಿರುಚುವ ಅಥವಾ ಅದನ್ನು ಹೇಗೆ ಬೇಕೋ ಹಾಗೆ ಟರ್ನ್ ಮಾಡುವಂತಹ ಚಾಕಚಕ್ಯತೆ ಕೂಡ ಇದೆ, ಸ್ಕಿಲ್ ಇದೆ, ಟ್ಯಾಲೆಂಟ್ ಕೂಡ ಇದೆ. ಸೊ ಇದ್ರ ಮೇಲೆ ನೀನು ವರ್ಕ್ ಮಾಡಬೇಕು. ಆಮೇಲೆ ಮೇಲೆ ನೋಡ್ತಾ ಇದೆಯಪ್ಪ,
ಅಲ್ವಾ, ಮೇಲ್ ನೋಡಿ ಮಾತಾಡ್ತಾ ಇದ್ದಿ ಅಲ್ಲ ಆ, ಅಲ್ವಾ? ಹೌದು, ಅದು Correct ಅಲ್ಲ? ಭಾಷಣ ಮಾಡುವಾಗ ಎಕ್ಸ್ಪ್ರೆಷನ್ ಒಂದು ರೀತಿ. ಹಾಂ, ಹೇಗಂದ್ರೆ ಬ್ರದರ್, ನೆಕ್ಸ್ಟ್ ಟೈಮಿಂದ ಸಾಧ್ಯ ಆದಷ್ಟು ಕ್ಯಾಮ್ರಾ ನೋಡಿ ಮಾತಾಡು. ಆಗ ಏನಾಗ್ತದೆ, ನೀನು ಟೆಲಿವಿಷನಲ್ಲಿ ನೀನು ಬರ್ತಾ ಇರಬೇಕಾದ್ರೆ ಯಾರೋ ನೋಡ್ತಿರ್ತಾರಲ್ಲ ಮನೇಲಿ ಕೂತು, ಇವ್ನು ನನ್ನನ್ನು ನೋಡಿ ಮಾತಾಡ್ತಿದ್ದಾನೆ, ನನ್ಗೆ ಹೇಳ್ತಿದ್ದಾನೆ ಅನ್ನೋಂಥ ಫೀಲಿಂಗ್ ಬರ್ತದೆ. ಓಕೆನಾ? ಓಕೆ ಸರ್. ಆಮೇಲೆ ಒಂಚೂರು ಏನಾದರೂ ಸ್ಲೋ ಮಾತಾಡಿದ್ರೆ ಸ್ವಲ್ಪ ಆ ಟೆಂಪೋ ಒಂಚೂರು ಸ್ಲೋ ಆಗಲಿ, ಓಕೆ ಸರ್. ಆಗ ಇನ್ನೂ ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಎಸ್, ಯಾರು ಏನು ಬೇಕಾದರೆ ಹೇಳಿ. ಓಂಕಾರನನ್ನು ಯಾಕೆ ನೀವು ಮತ್ತೆ ಮತ್ತೆ ಸೆಲೆಕ್ಟ್ ಮಾಡ್ತೀರಂತ ಯಾರು ಏನು ಬೇಕಾದರೆ ಹೇಳಿ. ನೀನು ಈ ಸರೀಸ್ ಕೂಡ ಸಿಲೆಕ್ಟೇ. ಥ್ಯಾಂಕ್ಸ್ ಸರ್. ಯಾಕೆ ಗೊತ್ತಾ, ನಿಂದು ಎಂತ ಹೇಳ್ತಾರೆ, ಓಪನ್ ದಿಲ್ಸೆ, ಓಪನ್ ಹಾರ್ಟ್ನಿಂದ ನೀವು ಮಾತಾಡ್ತಿ. ಏನು ಮುಚ್ಚು ಮರೆ ಎಂಥದ್ದು ಕೂಡ ಇಲ್ಲ. ಯಾವುದೇ ರೀತಿಯ ಅಳುಕು ತಳುಕು ಒಳಗೆ ಇಟ್ಕೊಳ್ಳೋದಿಲ್ಲ. ಏನು ಹೇಳಲಿಕ್ಕುಂಟು ಸೀದಾ ಹೇಳೋದೇ. ನೀನು ಒಂದು ಕಡೆಯಲ್ಲಿ ಹೇಳಿದೆ, ಈ ಖಾಸಗಿ ಶಿಕ್ಷಕರು ಹಾಗೆ ಹೀಗೆ ಅಂತೇಳಿ ಹೇಳಿದೆಯಲ್ಲ, ನಿಮಗೆ ಕಲಿಸುವಂಥ ಶಿಕ್ಷಕರಿದ್ದಾರಲ್ಲ, ಹೌದು ಅವರು ತುಂಬ ಪರಿಚಯ ಉಂಟಾ ನಿನಗೆ? ಹೌದು. ಅವರ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗ್ತಾರಾ? ಅಲ್ಲ, ಅವರು ಖಾಸಗಿ ಶಾಲೆಗೆ. ಮತ್ತು ನೀನು ಬೈದಿ, ಎಂತ ಈಗ ಬೈದಿಯಲ್ಲ. ಅದು ಅವರ ಎಲ್ಲ ಖಾಸಗಿ ಶಿಕ್ಷಕರು ಅಲ್ಲಿ ಹೋಗ್ತಾರೆ, ಸರ್ಕಾರಿ ಶಾಲೆಯಲ್ಲಿ ಇಷ್ಟೆಲ್ಲ ಸವಲತ್ತುಗಳಿವೆ, ಆದರೂ ಕೂಡ ಖಾಸಗಿ ಶಾಲೆಗೆ ಹೋಗ್ತಿದ್ದಾರೆ. ನಿಮ್ಮ ಟೀಚರ್ ಮಕ್ಕಳು ಎಲ್ಲಿ ಹೋಗ್ತಾರೆ? ಅವರ ಖಾಸಗಿ. ಅವ್ರಿಗೆ ಹೇಳು ಈ ಭಾಷಣ. ನಮ್ಮಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಇಲ್ವಾ? ಹೌದು. ನಮ್ಮ ಶಾಲೆಗೆ ನಮ್ಮ ಮಕ್ಕಳು ಬರಬಾರ್ದಾ? ಹೌದು, ಮೊದಲೆಲ್ಲ ಖಾಸಗಿ ಶಾಲೆಗೆ MG ಗ್ರಾಂಟ್ ಅಂತ ಸಿಗ್ತಿತ್ತು. ಅದು ಗ್ರಾಂಟ್ ಗೀಟ ನಮಗೆ ಬೇಡ. ನಾವು ಸಣ್ಣವರಲ್ವಾ, ಹೌದು. ದೊಡ್ಡವರ ವಿಚಾರ ನಮಗೆಲ್ಲ ಬೇಡ. ಮತ್ತಿನ್ನೊಂದು ಹೇಳಿದಿ, ಎಂತ ಸನಾತನ ಶಾಲೆಗೂ ಕೂಡ ಸನಾತನ ಧರ್ಮದ ಅಡಿಪಾಯದ ಶಿಕ್ಷಣ ಸಂಸ್ಥೆಗಳು ಅಲ್ಲಿಗೆ ಹೋಗ್ತಾರಾ? ಅಲ್ಲ, ಆಗಿನ ಶಿಕ್ಷಣ ಸಂಸ್ಥೆಗಳು ಮತ್ತೆ ಈಗಿನ ಕೆಲವು ಉದ್ಯೋಗ. ಏನು ಸನಾತನ ಅಂದ್ರೆ ಏನು? ಅಂದ್ರೆ ನಮ್ಮದು ಸನಾತನ ಧರ್ಮ. ಏನು ಸನಾತನ ಅಂದ್ರೆ? ನಮ್ಮದು ಒಂದು ರೀತಿಯ ಹಿಂದಿನ ಕಾಲದ ಧರ್ಮದ ರೀತಿ. ಅದು ಏನು ಶಬ್ದ ಅಂತೇಳಿ ನೆಕ್ಸ್ಟ್ ಬರುವಾಗ ಭಾಷಣದಲ್ಲಿ ಒಂದು ಅರ್ಥ ಮಾಡಿ ಹೇಳು, ಆಯ್ತಾ? ಅಂದ್ರೆ ಆಗಿನ ಕಾಲದಲ್ಲೆಲ್ಲ ಸನಾತನ ಧರ್ಮದ್ದು. ಅದು ಏನು ಸನಾತನ ಅಂತ? ಅಂದ್ರೆ ಒಂದು ರೀತಿಯ ನಮ್ಮದೇ ಆದ ಸನಾತನ ಕಾಲ ಧರ್ಮ. ಸನಾತನ ಅಂದ್ರೆ ಏನು? ಓಕೆ, ಓಂಕಾರ ಅವರಿಗೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಮುಂದಿನ ಸುತ್ತಿಗೆ ಬರುವಾಗ ಸನಾತನ ಅಂದ್ರೆ ಏನು ಅಂತ ತಿಳ್ಕೊಂಡು ಬರಬೇಕು. ಸೊ ಹೇಳಬೇಕು ದಾಂತಿ ಸರಿಗೆ. ಆಯ್ತು, ಓಕೆ. ಈಗ ನೀನು ಸಿಲೆಕ್ಟ್ ಆದ ಟಿವಿಯಲ್ಲಿ ಎಲ್ಲ ವಿಡಿಯೋ ಎಲ್ಲ ನೋಡಿದ್ರ ನಿಮ್ಮ ಫ್ರೆಂಡ್ಸ್ ಎಲ್ಲ? ಹೌದು, ಫಸ್ಟ್ ರೌಂಡ್ ಇದು ನೋಡಿದ್ರು. ಕಾಮಿಡಿ ಆಯ್ತಾ? ಅದು ಫುಲ್ ಕಾಮಿಡಿ. ಅದೆಲ್ಲ ನೋಡಿ ಫುಲ್ ಫಿದಾವ. ಎಲ್ಲರಿಗೂ ಖುಷಿ. ಓಕೆ ಓಂಕಾರ್, ನಿನ್ನ ಇನ್ನೋಸೆನ್ಸ್ ಮತ್ತು ಅವೇರ್ನೆಸ್ ಅವರು ಕರೆಕ್ಟಾಗಿ ನಿನ್ನನ್ನು ಭಾಳ ಗಮನಿಸಿದ್ದಾರೆ. ನೀನು ಏನು ಮಾತಾಡ್ತಿ ಅದನ್ನೇ ರೀತಿಯಲ್ಲಿ ತಿರುಚುತ್ತಿ. ಒಬ್ಬ ಪಬ್ಲಿಕ್ ಸ್ಪೀಕರ್ನ ಬಂಡವಾಳ ಇಷ್ಟೇ. ಖಂಡಿತ. ನಾನು ಹೀಗೆ ಹೇಳಿದ್ದೆ, ನಾನು ಆ ಅರ್ಥದಲ್ಲಿ ಹೇಳಲೇ ಇಲ್ಲ. ಇದು ಎಷ್ಟು ದೊಡ್ಡ ಸಮರ್ಥನೆಯನ್ನು ಕೊಡ್ತಾರೆ ಅವರು. ಓಕೆ, ನೀನು ಬೇಕು ನಮಗೆ. ಈ ಸರಿ ಕೋಳಿ ತಂದಾಗ ಮಾತ್ರ ನಮ್ಮನ್ನ ಇಬ್ಬರನ್ನು ಕರಿ, ಆಯ್ತಾ? ನಂಬರ್ ಇಲ್ಲ ಸರ್, ಫೋನ್ ನಂಬರ್ ಇಲ್ಲ. ಫೋನ್ ನಂಬರ್ ಬೇಕಾಗಿಲ್ಲ, ಹೀಗೆ ಬಂದು ಕರೀಬೋದು. ಅಲ್ಲ, ನಮ್ಮ ಮನೆ ಗೊತ್ತಿಲ್ಲ. ನಾವು ಇರುವುದು ಇಲ್ಲಿ. ಮನೆಯಲ್ಲಿ ಇರುವುದಲ್ಲ ಎಲ್ಲರೂ. ಅಲ್ಲ, ಫೋನ್ ಮಾಡಿ ಹೇಳಿದ್ರೆ ಸಾಕು ಬ್ರದರ್.